ಅಡಿಕೆ ತಿನ್ನೋರು ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಲೇಬೇಕು. ಅಡಿಕೆಗೆ ಕಲರ್ ಮಿಕ್ಸ್ ಮಾಡಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಆ ದಂಧೆ ಇದೀಗ ಸಿಕ್ಕಾಕೊಂಡ್ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಗದಗ ನಗರದಲ್ಲಿದೆ ಅಡಿಕೆ ಮಿಕ್ಸಿಂಗ್ ನ ದಂಧೆ. ಗದಗ್ನ ರಾಚೋಟೇಶ್ವರ ನಗರದಲ್ಲಿ ಈ ದಂಧೆಯನ್ನ ಮಾಡಲಾಗ್ತಾ ಇದೆ. ಮಲ್ನಾಡ್ ಭಾಗದಿಂದ ಇವರು ಅಡಿಕೆಯನ್ನ ತಗೊಂಡು ಹೋಗೋದು. ಸೊ ಗದಗ ಭಾಗದಲ್ಲಿ ಅದಕ್ಕೆ ಕಲರ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಗದಗ್ನ ರಾಚೋಟೇಶ್ವರ ನಗರದಲ್ಲಿ ದಂಧೆ ನಡೀತಾ ಇದೆ. ಸರ್ಕಾರದಿಂದ ಅನುಮತಿಯನ್ನ ಪಡೆಯದೆ ಫ್ಯಾಕ್ಟರಿಯನ್ನ ಶುರು ಮಾಡಿದ್ದಾರೆ. ದತ್ತೂಸಾ ಪವಾರ್ ಎಂಬಾತನಿಗೆ ಸೇರಿದಂತ ಅಡಿಕೆ ಫ್ಯಾಕ್ಟರಿ ಇದು. ಅಡಿಕೆಗೆ ಕಲರ್ ಮಿಕ್ಸ್ ನಿಂದ ಅಕ್ಕಪಕ್ಕದಲ್ಲಿ ದುರ್ವಾಸನೆ ಬರ್ತಾ ಇದೆ. ಅಡಿಕೆ ಫ್ಯಾಕ್ಟರಿಯಿಂದ ಅಕ್ಕಪಕ್ಕದ ನಿವಾಸಿಗಳು ಬೇಸತ್ತಿದ್ದಾರೆ. ಆದಷ್ಟು ಬೇಗ ಇದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳ ಭಯನೇ ಹಾಗಾದ್ರೆ ಇಲ್ಲ ಇವ್ರಿಗೆ. ರಾಜಾರೋಷವಾಗಿ ಅಡಿಕೆಗೆ ಕಲರ್ ಮಿಕ್ಸ್ ಮಾಡಿ ರಾಜಾರೋಷವಾಗಿ ಅದನ್ನ ಮಾರ್ಕೆಟ್ ನಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ ದಂಧೆ ಹೇಗ್ ನಡೀತಾ ಇದೆ ಅಂತ ಹೇಳಿ. ಯಲ್ಲಾಪುರದಿಂದ ಅಡಿಕೆ ತಂದು ಇಲ್ಲಿ ಕಲರ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ದತ್ತೂಸಾ ಪವಾರ್. ಆಲ್ರೆಡಿ ನಾನು ಮುಂಚೆ ನಗರಸಭೆ ಹೆಲ್ತ್ ಆಫೀಸರ್ಗೆ ತಿಳಿಸಿದೆ. ಇದು ಒಂದು ಸಲ ಕಾಲ್ ಮಾಡಿ ಅವರು ನೀವು ಅರ್ಜಿ ಬರೆದು ಕೊಡ್ರಿ ನೋಡೋಣ ಅಂತಂದರೆ ನಾವೇನು ಮಾಡಿದ್ವಿ, ನಾವು ಇಲ್ಲಿ ಅರ್ಜಿ ಬರ್ಕೊಂಡು ರೆಡಿ ಮಾಡಿದ್ದೀವಿ. ಬಟ್ ಇವರು ಏನು ತಿಳ್ಕೊಂಡಿಲ್ಲ ಸರ್. ಫುಡ್ ಆಫೀಸರ್ನ ಭೇಟಿಯಾಗಿಲ್ಲ, ಯಾರೂ ಭೇಟಿಯಾಗಿಲ್ಲ ಸರ್. ಬಿಟ್ಟು ಯಾರು ಅವರು ಈಗ ಅವರು ಹೇಳಿದರು ಪರ್ಮಿಷನ್ ಇಲ್ಲ ತೊಗೊಂಡಿಲ್ಲ ಅಂತ ಹೇಳಿದರು ಸರ್. ಅದು ವಿತೌಟ್ ತಪ್ಪು ಸರ್. ಅದು ಗೌರ್ಮೆಂಟ್ ಅವರು ನೋಡ್ಬೇಕು ಸರ್. ಅವರು ಜಿಲ್ಲಾಧಿಕಾರಿ ನಗರಸಭೆಯವರು ಮಾಡ್ಬೇಕು ಸರ್. ಅವರು ಎಲ್ಲ ಹಿಂಗಾಲ್ ಇರ್ಬೋದು, ಕರ್ಮ ಆಗ್ಬೇಕು ಸರ್. ನಮಗೇನಿದೆ ಕಲರ್ ಹಾಕೋದು ಬೇಡ, ಇಲ್ಲಿ ಗುಡೌನ್ ಬೇಡ, ನಮಗೆ ಫ್ಯಾಕ್ಟ್ರಿ ಬೇಡ. ನಮ್ಮ ರೆಸಿಡೆನ್ಸಲ್ಲಿ ಹೆಂಗಿದೆ ರೆಸಿಡೆನ್ಸಲ್ಲಿ ಇರಬೇಕು ಸರ್. ಇಲ್ಲಿ ಆಲ್ರೆಡಿ ನಾನು ಮುಂಚೆ ಹಲವಾರು ಎಲ್ಲ ಅಡಿಕೆ ಫ್ಯಾಕ್ಟ್ರಿ ಹಾಕ್ಯಾರೆ. ಫಸ್ಟ್ಗೆ ಹೇಳಿದ್ರು ರೀ ಸ್ಟಾರ್ಟ್ಗೆ ಬರ್ಬೇಕಾದ್ರೆ ಅಡಿಕೆ ಫ್ಯಾಕ್ಟ್ರಿ ಹಾಕಬೇಡಿ, ಇಲ್ಲಿ ಬೇರೆ ಕಡೆ ಹಾಕಿದ್ರು. ಅದಕ್ಕೆ ಅಲ್ಲಿಂದ ಬಿಡಿಸಿ ಕಳಿಸ್ಯಾರ. ಇಲ್ಲಿ ಕಳಿಸಿಂದನೂ ಮತ್ತೆ ಇಲ್ಲೇ ಹಾಕ್ಯಾರ. ಇಲ್ಲೇ ನಮ್ಗೆ ಆಜು ಬಾಜು ವಾಸನೆ ಬರ್ತದೆ. ನಮ್ಮ ಮನೆ ಬಾಜು ಹತ್ತಿದ್ದೈತಿ. ಆ ಹತ್ತಿದಕ್ಕೆ ಪೈಪ್ ಮ್ಯಾಗ ಬಕೆಟ್ನ್ಯಾಗ ಎಲ್ಲಕ್ಕೂ ಕೆಮಿಕಲ್ ಕುಂತೈತಿ. ಅದು ಕೆಮಿಕಲ್ ರೀ ಕರೆ ಹೇಳ್ಬೇಕಂದ್ರೆ ಕಲರ್ ಅಂತ ಹೇಳ್ತಾರೆ ಅವರು. ಕಲರ್ ಇದ್ರೆ ಕಲರ್ ಇದು ಹೋಗೋದಿಲ್ಲ, ಅದು ಏನು ಹೋಗೋದಿಲ್ಲ, ಕೆಂಪು ಹೋಗೋದಿಲ್ಲ. ಅಡಿಕೆ ಹಾಕಿ ಉಳಿದ್ಕೊಳ್ಳೆ ಹೆಂಗೆ ಕುಂದಿರ್ತದೆ ಹಂಗೆ ಕುಂದಿರ್ತೈತಿ. ಅಡುಗೆ ಮನ್ಯಾಗ ಸಹಿತ ಹೋಗೈತಿ. ದಿವಸ ಅಡ್ಡಾಡಿ ನೆಲಾಗಿಲ್ಲ ವರ್ಷ ಭಾಳಷ್ಟು ಆಗೈತಿ. ಆಜು ಬಾಜು ಮಂದಿಗೆ ಭಾಳ ತ್ರಾಸ ಆಗೈತಿ. ಆರೋಗ್ಯ ಮ್ಯಾಗ ಅಂತಂದ್ರೆ ಊಟ ಮಾಡೋಕೆ ಆಗೋದಿಲ್ಲ, ಊಟ ಹೋಗೋದು. ಮೊದಲು 2 ರೊಟ್ಟಿ ತಿನ್ನಲ್ಲಿ 1 ರೊಟ್ಟಿ ತಿನ್ನಾಗತ್ತೀವಿ. ಆಮೇಲೆ ಅಷ್ಟು ವಾಸನೆ ಅಂದರೆ ಅಡಿಕೆ ಕಲರ್ ಮಿಕ್ಸಿಂಗ್ ದಂಧೆ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಣ್ಣೂರ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡ ಗದಗ ನಗರದಲ್ಲಿಯೂ ಕೂಡ ಅನಧಿಕೃತವಾಗಿ ಅಡಿಕೆ ಮಿಕ್ಸಿಂಗ್ ದಂಧೆ ಕೂಡ ಈಗ ನಡೀತಾ ಇರುವಂಥದ್ದು. ಸದ್ಯ ನಾವು ಗದಗ ನಗರದ ರಾಚೋಟೇಶ್ವರ ನಗರದಲ್ಲಿದ್ವಿ. ಇಲ್ಲಿಯೂ ಸಹ ಅಕ್ರಮವಾಗಿ ಯಾವುದೇ ರೀತಿ ಸರ್ಕಾರದಿಂದ ಪರ್ಮಿಷನ್ ಸಹ ತೆಗೆದುಕೊಂಡಿಲ್ಲ. ಇಲ್ಲಿ ಯಲ್ಲಾಪುರದಿಂದ ತೆಗೆದುಕೊಂಡು ಬಂದಂಥ ಅಕ್ಕಿ ಅಡಿಕೆ ಏನಿದೆ ಆ ಅಡಿಕೆಯನ್ನು ಇಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ಕಲರ್ ಮಿಕ್ಸಿಂಗನ್ನು ಮಾಡ್ತಕ್ಕಂಥ ಒಂದು ದಂಧೆ ಕೂಡ ಈಗ ಬಯಲಾಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿಯಾದಂತಹ ಪರಿಸ್ಥಿತಿ, ಯಾವುದೇ ರೀತಿ ಇಲ್ಲಿ ಹೈಜೀನನ್ನು ಮೇಂಟೈನ್ ಮಾಡಲ್ಲ. ಜೊತೆಗೆ ಯಾವುದೇ ರೀತಿ ಫುಡ್ ಸೇಫ್ಟಿ ಆಫೀಸರ್ಗಳಿಂದ ಪರ್ಮಿಷನನ್ನು ಸಹ ತೆಗೆದುಕೊಂಡಿಲ್ಲ. ಇಲ್ಲಿ ಬಂದಂಥ ಅಡಿಕೆಯನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡಂಥ ಅಡಿಕೆಯನ್ನು ಇದೊಂದು ಅಂದರೆ ನಾವು ಕಾಂಕ್ರೀಟ್ ಮಿಕ್ಸ್ ಮಾಡ್ತೀವಿ, ಆ ಮಿಕ್ಸ್ ಮಾಡ್ತಕ್ಕಂತಹ ಒಂದು ಮಿಷಿನ್ ಇದೆ. ಈ ಮಿಷಿನಲ್ಲಿ ಅಡಿಕೆಯನ್ನು ಮಿಕ್ಸ್ ಮಾಡ್ತಕ್ಕಂಥ ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಡಿಕೆಯನ್ನು ಇಲ್ಲಿ ಮಿಕ್ಸ್ ಮಾಡ್ತಾರೆ ಅನ್ನೋದನ್ನು. ಯಾಕಂದರೆ ಈ ರೀತಿಯಾಗಿ ಅಡಿಕೆಯನ್ನು ಮಿಕ್ಸ್ ಮಾಡೋದ್ರಿಂದ ಈ ಅಡಿಕೆ ತಿಂತಕ್ಕಂಥ ಈ ಒಂದು ಗದಗ ಜಿಲ್ಲೆಯ ಜನರು ನೋಡ್ತಾ ಇರ್ಬೋದು. ಯಾಕಂದರೆ ಈ ರೀತಿಯಾಗಿ ಅಡಿಕೆಯನ್ನು ತಿಂದುಬಿಟ್ರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನು ಅನ್ನುವಂಥಕ್ಕಂಥದ್ದು ಒಂದು ಕಡೆ ಆದರೆ, ಈ ರೀತಿಯಾಗಿ ಕಲರನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ಅಂದರೆ ಇದು ಈ ಅಡಿಕೆ ಯಾವಾಗಲೂ ಶುದ್ಧವಾಗಿದ್ದಂಥ ಅಡಿಕೆಯನ್ನು ಈ ರೀತಿಯಾಗಿ ಕಲಬೆರಕೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ಈಗ ಜಾಲ ಸಹ ಇಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯಾದ ಈ ಅಡಿಕೆ ಯಾವ ರೀತಿಯಾಗಿರ್ತಾವೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಯಲ್ಲಾಪುರದಿಂದ ಬಂದಂಥ ಅಡಿಕೆ ಈ ರೀತಿಯಾಗಿ ಶುದ್ಧವಾಗಿರುತ್ತೆ. ಇದನ್ನು ಆ ಒಂದು ಕಲರನ್ನು ಮಿಕ್ಸ್ ಮಾಡಿದಾಗ ಈ ರೀತಿಯಾಗಿ ಇಲ್ಲೊಂದು ಏನಿದೆ ಈ ರೀತಿಯಾಗಿ ಈ ಅಡಿಕೆ ಬರುತ್ತೆ. ಅಂದರೆ ಈ ರೀತಿಯ ಕಲರ್ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಜನರ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಇನ್ನು ಈ ಒಂದು ರಾಚೋಟೇಶ್ವರ ನಗರದ ನಿವಾಸಿಗಳು ಕೂಡ ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿ ಎದುರಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾರೆ ಸರ್? ಈ ಒಂದು ಈ ಅಡಿಕೆ ಮಿಕ್ಸಿಂಗ್ ಅಡ್ಡೆಯಿಂದ ಏನೇನು ಸಮಸ್ಯೆ ಎದುರಿಸ್ತಾ ಇದ್ರಿ? ಉಸಿರಾಟ ತೊಂದರೆ ತುಂಬ ಆಗ್ತಿದೆ. ಅದು ಒಂಥರ ತಕ್ಷಣ ಬಂದು ಅನ್ನೋದ್ಲೆ ಉಸಿರು ಗಡ್ದಂಗೆ ಆಗ್ತಾಯಿದೆ ಒಂಥರ ಸ್ಮೆಲ್ಲಿಗೆ. ನಾವಂತೂ ಕೆಮಿಕಲ್ಸ್ ಅಂತಿದ್ದೀವಿ, ಅವರು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಅಂತಿದ್ದಾರೆ. ಬಟ್ ಅದೇನಾಗಲಿ ಇದು ರೆಸಿಡೆನ್ಷಿಯಲ್ ಏರಿಯಾ ಇದ್ದ ಕಾರಣ ಇಲ್ಲಿ ಸುತ್ತಮುತ್ತಲ ಜನರಿಗೆ ತುಂಬ ತೊಂದರೆ ಆಗ್ತಿದೆ. ಸೊ ಆದ ಕಾರಣ ಅಷ್ಟೇ, ನಮ್ದೇನು ಪ್ರಾಬ್ಲಮ್ ಇಲ್ಲ ಅವ್ರು ಮಾಡೋದಕ್ಕೆ. ಅದೇನ್ರಿ ನಮ್ದು ಈ ರೆಸಿಡೆನ್ಷಿಯಲ್ ಏರಿಯಾ ಒಂದು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಅವ್ರು ಮಾಡಿದರೆ ನಮಗೇನು ತೊಂದರೆ ಇಲ್ಲ.
ಹಾಂ, ನಾವು ನೋಡಿದ ತಕ್ಷಣ ಅದೇ ಈ ಮಿಷನಲ್ಲಿ ಹಾಕಿ ಕಲರ್ ಮಿಕ್ಸ್ ಮಾಡಿ ಇದನ್ನೆಲ್ಲ ಮಾಡ್ತಾರೆ ಅಂತ ಗೊತ್ತು. ಅವ್ರು ಒಳಗಡೆ ಮಾಡ್ತಾರೆ, ನಾವು ಇವತ್ತು ಒಳಗಡೆ ಬಂದಿರೋದು, ನಾವು ಒಳಗಡೆ ಬಂದಿರಲ್ಲ. ಸೊ ಅದೇ ಒಂದೇ ಕಾರಣ. ಅದೇ ಸುತ್ತಮುತ್ತಲು ಎಲ್ಲರಿಗೆ ಜನರಿಗೆ ತೊಂದರೆ ಆಗ್ತದೆ, ಚಿಕ್ಕ ಮಕ್ಕಳಿಗೆಲ್ಲ ವಾಮಿಟೇಷನ್ ಸೆನ್ಸೇಷನ್ ಆಗ್ತದೆ, ಅದೇ ಒಂದು ಕಾರಣ. ಇಲ್ಲಿ ನಡ್ತಕ್ಕಂಥ ಏನು ಅಕ್ರಮವಾಗಿ ನಡ್ತಕ್ಕಂಥ ಅಡಿಕೆ ಮಿಕ್ಸಿಂಗ್ ದಂಧೆ ಏನಿದೆ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕನ್ನುವಂಥದ್ದು ಈ ಒಂದು ಸ್ಥಳೀಯರ ಒತ್ತಾಯವಾಗಿದೆ. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ಇನ್ನು ಗದಗನಲ್ಲಿ ಅಡಿಕೆ ಮಿಕ್ಸಿಂಗ್ ದಂಧೆಗೆ ಸಂಬಂಧ ಫ್ಯಾಕ್ಟರಿಯನ್ನ ಶಿಫ್ಟ್ ಮಾಡೋದಾಗಿ ಮಾಲೀಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4 ತಿಂಗಳಿಂದ ಅಡಿಕೆ ಫ್ಯಾಕ್ಟರಿ ಆರಂಭವನ್ನ ಮಾಡಿದ್ದೀವಿ, ಪರ್ಮಿಷನ್ ತಗೊಂಡಿಲ್ಲ, ಹೌದು, ಮುಂದೆ ಪರ್ಮಿಷನ್ ತಗೊಂಡು ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಕೆಲಸವನ್ನ ಮುಂದುವರಿಸ್ತೀವಿ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಫ್ಯಾಕ್ಟರಿ ಮಾಲೀಕ ದತ್ತು ಸಾ ಪವಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸ್ಥಳೀಯರು ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಇದಕ್ಕೆ ಪರ್ಮಿಷನ್ ಇಲ್ಲ ಅನ್ನೋ ಆರೋಪನೂ ಕೇಳಿ ಬಂದಿತ್ತು. ಅದ್ರ ಬಗ್ಗೆ ಈಗ ಮಾಲೀಕರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ, ಮುಂದೆ ಪರ್ಮಿಷನ್ ತಗೊಳ್ತೀವಿ, ಬೇರೆ ಕಡೆಗೆ ಫ್ಯಾಕ್ಟರಿಯನ್ನ ಶಿಫ್ಟ್ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. 3-4 ತಿಂಗಳಾಯ್ತು ಸರ್. ಯಲ್ಲಾಪುರಿಂದ ಬರುತ್ತೆ, ಯಲ್ಲಾಪುರಿಂದ ಬರುತ್ತೆ ಸರ್. ಅವರು ಬಣ್ಣಕ್ಕೇನೋ ಅಲ್ಲಿಂದನೇ ಬರುತ್ತೆ ಸರ್, ರೈತರಿಗೆ ಕೊಟ್ಟು ಕಳಿಸಿರ್ತಾರೆ. ಅವ್ರ ಕಡೆಯಿಂದ ನಾವು ತೊಗೊಂಬಂದು ರಂಗ್ ಮಾಡ್ಕೊತೀವಿ. ಇಲ್ಲಿ ಏನಿಲ್ಲ ಸರ್, ಬಣ್ಣ ಒಂದು ಮಾಡ್ಕೊತೀರಿ, ಅಲ್ಲಿ ಮತ್ತೆ ಅಡಿಕೆ ಹೊಡೆಯೋಕೆ ಕೊಡ್ತೀರಿ. ಮತ್ತೆ ಕ್ಲೀನಾಗಿ ಮಾಡಾಕತ್ತೀನಿ ಸರ್, ಇನ್ನೂ ಎಲ್ಲ ಸ್ವಲ್ಪ ಕೆಲಸ ನಡೆದೈತಿ, ಹಂಗಾಗಿ ಸ್ವಲ್ಪ ಇದಾಗಿದೆ ಸರ್. ಇಲ್ಲ ಸರ್, ತೊಗೊಂಡಿಲ್ಲ. ಇಲ್ಲ ಸರ್, ತೊಗೊಂಡಿಲ್ಲ, ನಮ್ಮ ತಪ್ಪಾಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದೀನಲ್ಲ ಸರ್, ಇವಾಗ ಶಿಫ್ಟ್ ಮಾಡೋ ಮುಂದೆ ಎಲ್ಲ ನಾವು ಪರ್ಮಿಷನ್ ತೊಗೊಂಡು ಶಿಫ್ಟ್ ಮಾಡ್ತೀರಿ. ಏನಿಲ್ಲ ಸರ್, ಅಂತ ವಾಸನೆ ಬಣ್ಣದ್ದು ಬರುತ್ತೆ ಸರ್, ಕೆಮಿಕಲ್ ಇರೋಂಗಿಲ್ಲ ಸರ್. ಅದು ಅಲ್ಲ ಸರ್, ಏನಿದ್ರು ನಮ್ಮ ಪ್ಯೂರ್ ಬಣ್ಣ ಒಂದು ಹಾಕ್ತೀರಿ, ಅದು ಬಣ್ಣ ಏನೈತೆ ಸರ್ ಸ್ಮೆಲ್ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ. ಗದಗದಲ್ಲಿ ಅಡಿಕೆ ಮಿಕ್ಸಿಂಗ್ ಪ್ರಕರಣ ಸಂಬಂಧ ನ್ಯೂಸ್ 18ನಲ್ಲಿ ನಾವು ವರದಿಯನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ಅಡಿಕೆ ಫ್ಯಾಕ್ಟರಿ ಇದೀಗ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಆಹಾರ ಇಲಾಖೆ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಗದಗದಲ್ಲಿ ಅಡಿಕೆ ಮಿಕ್ಸಿಂಗ್ ಪ್ರಕರಣ ಸಂಬಂಧ ನ್ಯೂಸ್ 18ನಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಡಿಕೆ ಫ್ಯಾಕ್ಟರಿಯನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ ಮಾಲೀಕರು ಈಗ ಹೇಳ್ತಾ ಇದ್ರು, ನಾವು ಲೈಸೆನ್ಸ್ ಅನ್ನ ತಗೊಂಡಿಲ್ಲ, ಪರ್ಮಿಷನ್ ಅನ್ನ ತಗೊಂಡಿಲ್ಲ, ಜನರಿಗೆ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗಿದೆ ನಮಗೂ, ಹಾಗಾಗಿ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ, ಪರ್ಮಿಷನ್ನು ತಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಗದಗ ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಸಾಥ್ ಕೊಟ್ಟಿದ್ದಾರೆ. ಮಾಲೀಕ ದತ್ತಾಸಾ ಪವಾರ್ ಮೇಲೆ ಕೇಸನ್ನ ಹಾಕಲಾಗಿದೆ. ಕಲರ್ ಮಿಕ್ಸ್ ಮಾಡಿದ ಅಡಿಕೆ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ವರದಿ ಬಂದ ತಕ್ಷಣ ಇನ್ನಷ್ಟು ಶಿಸ್ತು ಕ್ರಮವನ್ನ ರಿಪೋರ್ಟ್ ಆಧಾರದ ಮೇಲೆ ಕೈಗೊಳ್ಳಲಾಗುತ್ತೆ. ಇನ್ನು ಫ್ಯಾಕ್ಟರಿ ಮಾಲೀಕರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಡಿವೈಎಸ್ಪಿ, PSI ಹಾಗೇನೆ ಫುಡ್ ಸೇಫ್ಟಿ ಆಫೀಸರ್ ತಂಡ ಫ್ಯಾಕ್ಟರಿಗೆ ವಿಸಿಟ್ ಮಾಡಿ ಈಗ ಫ್ಯಾಕ್ಟರಿಯನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಈಗ ಬೇರೆ ಕಡೆಯಿಂದ ಅಡಿಕೆ ತಂದು ಇಲ್ಲಿ ಅದಕ್ಕೆ ಕಲರ್ ಮಿಕ್ಸ್ ಮಾಡಲಾಗ್ತಾ ಇತ್ತು. ಮಾಲೀಕರು ಹೇಳ್ತಾ ಇದ್ರು ಅದೇನು ಕೆಮಿಕಲ್ ಅಲ್ಲ, ಬಟ್ ಕಲರ್ ಆಗಿರೋದ್ರಿಂದ ಸುತ್ತಮುತ್ತ ಈಗ ವಾಸನೆ ಬರ್ತಾ ಇತ್ತು, ದುರ್ವಾಸನೆ ಬರ್ತಿತ್ತು, ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ. ಇನ್ನೊಂದು ಕಡೆ ಈಗ ಇವರು ಕೆಮಿಕಲ್ ಅಲ್ಲ ಅಂತ ಹೇಳಿದ್ರು ಕೂಡ ಈಗ ರಿಪೋರ್ಟ್ ಬರಬೇಕಾಗತ್ತೆ. ಇದನ್ನ ಲ್ಯಾಬಿಗೆ ಕಳಿಸಿದ್ದಾರೆ ಸ್ಯಾಂಪಲ್ನ. ಒಂದ್ ಕಡೆ ತಿಂದವ್ರದ್ದು ಆರೋಗ್ಯ ಹದಗೆಡುವಂತ ಸಾಧ್ಯತೆಗಳಿದೆ, ಮತ್ತೊಂದು ಕಡೆ ಈಗ ಈ ಕೆಮಿಕಲ್ ಅಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಕೆಮಿಕಲ್ ಮಿಶ್ರಿತ ಇದರಲ್ಲಿ ಇದೆಯಾ ಇಲ್ವಾ ಅಂತ ರಿಪೋರ್ಟ್ ಬರಬೇಕಾಗತ್ತೆ. ಬಟ್ ಈ ಫ್ಯಾಕ್ಟರಿಯಿಂದಾಗಿ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆತಂಕದಲ್ಲಿ ಜನ ಇದ್ದಾರೆ. ಈಗ ಗದಗ ಜಿಲ್ಲಾ ಫುಡ್ ಸೇಫ್ಟಿ ಆಫೀಸರ್ ಆಗಿರುವಂತಹ ವಿಜಯ್ ಕಂಠಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಕಂಠಿ ಅವರೇ, ನಮಸ್ತೆ. ನಮಸ್ಕಾರ. ನೀವು ವಿಸಿಟ್ ಮಾಡಿದ್ರಾ ಅಡಿಕೆ ಕಲರ್ ಮಿಕ್ಸ್ ಮಾಡ್ತಾರಲ್ಲ ಆ ಫ್ಯಾಕ್ಟರಿಗೆ? ಯೂನಿಟ್ ಅದು ಶೆಡ್ ಐತ್ರಿ, ಒಂದು ಶೆಡ್. ಓಕೆ, ನೀವು ಹೋಗಿದ್ರಾ? ಹೌದ್ರಿ. ಸೊ ಹೆಂಗಿದೆ? ಪರ್ಮಿಷನ್ ತಗೊಂಡಿಲ್ಲ ಅಂದಮೇಲೆ ಎಷ್ಟು ತಿಂಗಳಿಂದ ಇವರಲ್ಲಿ ಮಾಡ್ತಾ ಇದಾರಂತೆ? ಅಕ್ಕಪಕ್ಕದ ನಿವಾಸಿಗಳಿಗೆ ಏನ್ ಸಮಸ್ಯೆ ಆಗ್ತಿದೆ? ಮೇಲ್ನೋಟಕ್ಕಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಏನಾದ್ರು ಡೌಟ್ ಬಂದಿದೆಯಾ ನಿಮ್ಗೆ? ಈಗ ಸ್ಯಾಂಪಲ್ ಕಳಿಸಿದಿರಾ? ಹೌದು, ಲ್ಯಾಬ್ಗೆ ಕೆಮಿಕಲ್ ಮಿಕ್ಸ್ ಮಾಡೋದು ಓಪನ್ ಆಗಿ ಕಂಡು ಬರ್ತೈತ್ರಿ. ಅದು ಕಲರ್ ಚೇಂಜ್ ಐತಿ. ಸೊ ಅದನ್ನ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬಿಗೆ ಟೆಸ್ಟಿಗೆ ಕಳಿಸಿವಿ. ಅಂದ್ರೆ ಏನು ಸುತ್ತಮುತ್ತ ಎಲ್ಲ ಮನೆ ಇದೆಯಾ ಅಲ್ಲಿ? ಹೌದ್ರಿ, ರೆಸಿಡೆನ್ಷಿಯಲ್ ಏರಿಯಾ. ಓಕೆ, ಎಷ್ಟು ತಿಂಗಳಿಂದ ಇವರು ಸ್ಟಾರ್ಟ್ ಮಾಡಿದಾರಂತೆ ಅಲ್ಲಿ ಆ ತರ ಕಲರ್ ಮಿಕ್ಸ್? ಅವ್ರು ರೀಸೆಂಟ್ಲಿ ಅಂತಾರ, ಅಲ್ಲಿ ಮಗ್ಳಿಗೆ ಕೇಳಿದ್ರು ಅವರು ಈ ಶೆಡ್ ಕ್ಲೋಸ್ ಇರ್ತಿತ್ರಿ, ನಮಗೂ ಎಷ್ಟು ದಿವಸದಿಂದ ಐತೆ ಅಂತ ಗೊತ್ತಿಲ್ಲ ಅಂತಾರ ಅವ್ರು. ಯಾರಿಗೆ ಸೇರಿದ್ ಬಿಲ್ಡಿಂಗು? ಅದು ನೆಕ್ಸ್ಟ್ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗ್ತೈತ್ರಿ. ಇನ್ನು ಅದು ನಮ್ಗೆ ರೆಸಿಡೆನ್ಷಿಯಲ್ ಅದು ಯಾರ್ದು ಪ್ರಾಪರ್ಟಿ ಅಂತ ಗೊತ್ತಿಲ್ಲ, ಬಟ್ ಒಂದು ಶೆಡ್ ಐತದ ಅಷ್ಟೇ. ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಅವಾಗ ನಾವು ಹೋದಾಗ ಒಂದು 2 ಇದ್ರಿ. ಬಟ್ ಅಲ್ಲಿ ಹಿಂಗೇನು ಅದು ಏನೋ ಅವ್ರು ಯಾವುದು
ಮುನ್ಸಿಪಾಲ್ಟಿದಾಗಲಿ ಅಥವಾ ಫುಡ್ ಸೇಫ್ಟಿದಾಗಲಿ ಏನೂ ಪರ್ಮಿಷನ್ ಅದು ಏನೂ ಇಲ್ಲ ಅವ್ರದ್ದು. ಹ್ಮ್ ಒಂದು ಮಿಕ್ಸರ್ ಇಟ್ಟಾರ, ಅದ್ರೊಳಗೆ ಹಿಂಗೆ ಹ್ಯಾಂಡ್ ರೊಟೇಟಿಂಗ್ ಮಿಕ್ಸರ್, ಅದ್ರೊಳಗನ ಕಲರ್ ಹಾಕಿ ಅಡಿಕೆ ಹಾಕಿ ಮಿಕ್ಸ್ ಮಾಡತ್ತಾರ. ಇನ್ನು ಆಹಾರ ಕಲಬೆರಕೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕಲರ್ ಮಿಕ್ಸ್ ಮಾಡೋ ಬಗ್ಗೆ ಈಗ ಆರೋಗ್ಯ ಇಲಾಖೆ ಎಷ್ಟು ಕ್ರಮಗಳನ್ನ ಕೈಗೊಂಡಿದೆ ನಾವು ನೋಡಿದೀವಿ. ಯಾಕಂದ್ರೆ ಈಗ ಕ್ಯಾಂಡಿ ಆಯ್ತು, ಅದಾದ್ಮೇಲೆ ಗೋಬಿ ಮಂಚೂರಿ ಆಯ್ತು, ಕಬಾಬ್ ಆಯ್ತು, ಹೀಗೆ ಚಿಕನ್ ಕಬಾಬು. ಹೌದು. ಹಾ. ಸೊ ಇಷ್ಟೆಲ್ಲ ಆದ್ಮೇಲೂ ಇವರು ಇನ್ನೂ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅಂದ್ರೆ ಈಗ ಅಫ್ಕೋರ್ಸ್ ಫುಡ್ ಸೇಫ್ಟಿ ಗ್ರಾಹಕರು ಎಚ್ಚರಿಗೆ ಹೋಗ್ಬೇಕ್ರಿ. ಇದು ಈ ತರ ಕಲರ್ ಗಿಲ್ಲರ್ ಐತಂದ್ರ ಅವ್ರಿಗೆ ಅಟ್ರಾಕ್ಷನ್ ಆಗೋಕ್ಕಿಂತ ಅವ್ರು ಕಂಪ್ಲೇಂಟ್ ಮಾಡ್ಬೇಕು, ಇದು ಹಿಂಗ್ ಕಲರ್ ಬರಕ್ತೈತಿ ನೋಡ್ರಿ ಅಂತೇಳಿ. ಅಂದ್ರೆ ಒನ್ ಪೀಪಲ್ ಅವೇರ್ನೆಸ್ ಮೂಡ್ತಂತಂದ್ರೆ ಆಟೋಮೆಟಿಕಲಿ ಇದು ಕಲಬೆರಕೆ ಕಡಿಮೆ ಆಕತಿ. ಅಲ್ಲ ಹೌದು, But ಈಗ instead ಆಲ್ರೆಡಿ ಈಗ ಅದು ಬಿಟ್ಟು- ಅಡಿಕೆಗೆ ಅದು ಕಲರ್ ಮಿಕ್ಸ್ ಬಿಟ್ಟು- ಮಾಡಿರ್ತಾರೆ. ಇವ್ರು ತಗೊಂಬಂದ್ ಮತ್ತೆ ಇನ್ನೂ ಕಲರ್ ಚೆನ್ನಾಗಿ ಕಾಣ್ಬೇಕು ಅಂತ ಈ ತರ ಮಿಕ್ಸ್ ಮಾಡಿ, ಅಂದ್ರೆ ಇದೇ ಇಡೀ ಅಡಿಕೆನೆ ಮಾರ್ತಾ ಇದ್ರಾ ಅಥವಾ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ತಿದ್ರಾ ಈ ಅಡಿಕೆನ? ಅದ್ರ ಬಗ್ಗೆ ಮಾಹಿತಿ. ಅದ್ರೊಳಗೆ 2 ವೆರೈಟಿ ಇದ್ರಿ, ಒಂದು ಕಟ್ ಅಡಿಕೆ ಇತ್ತು, ಒಂದು ಫುಲ್ ಅಡಿಕೆ ಇತ್ತು. ಹಾ, ಇಡೀ ಅಡಿಕೆ. ಹಾ, ಹ್ಮ್ ಅಂದ್ರೆ ಹಂಗೆ ಸೇಲ್ ಮಾಡ್ತಾ ಇದ್ರಂತ? ಹೌದೌದು. ಫೈನ್. ಈಗ ಕೇಸ್ ಹಾಕಿದೀರಾ ನೀವು ಆ ವ್ಯಕ್ತಿ ಮೇಲೆ, ಓನರ್ ಮೇಲೆ? ಅಂಗಡಿ ಸೀಸ್ ಮಾಡಿವಿ. ಅಂಗಡಿ ಸೀಸ್ ಮಾಡಿ ಕೇಸ್ ಹಾಕಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಸ್ಯಾಂಪಲ್ ಟೆಸ್ಟಿಂಗ್ ಕಳಿಸಿವ್ರಿ. ಫೈನ್. ಸ್ಯಾಂಪಲ್ ರಿಪೋರ್ಟ್ ಏನು ಬರುತ್ತೆ ನಾವು ಫಾಲೋ ಅಪ್ ಮಾಡ್ತೀವಿ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ನ್ಯೂಸ್ 18 ಕನ್ನಡಕ್ಕೆ.